ಹೆಣ್ಣು ಅಬಲೆ ಅಲ್ಲ ಸಬಲೆ ಅನ್ನೋದನ್ನ ತುಂಬಾ ಜನ ಹೆಣ್ಣು ಮಕ್ಕಳು ಅದನ್ನ ತೋರಿಸಿದ್ದಾರೆ ಮಾಡಿ. ಅದಕ್ಕೆ ಉದಾಹರಣೆ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಈಗ ಹಲವಾರು ಜನ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀತದೆ. ಒಂದೊಂದು ವಿಭಾಗದಲ್ಲಿ ಒಂದೊಂದು. ಆಡಳಿತ ವಿಭಾಗದಲ್ಲಿ ಶಾಂತಾ ಮೇಡಮ್ ಆದರೆ ಸಂಗೀತದಲ್ಲಿ ನಮ್ಮ ಶಶಿಕಲಾ ಮೇಡಮ್ಮು, ಕಾನೂನು ವಿಭಾಗದಲ್ಲಿ ನಮ್ಮ ಹುಟ್ಟೂರು ಹಿರೇಮಗಳೂರಿನ ಈಶ್ವರನ ಮಗಳಾಗಿರ್ತಕ್ಕಂಥ ಕುಮಾರಿ ಶ್ವೇತಾ. ಈ ರೀತಿ ಒಂದೊಂದು ವಿಭಾಗದಲ್ಲಿ ಇನ್ನು ನಮ್ಮ ನಾಗರಾಜರಾವ್ ಮಗಳಿದ್ದಾಳೆ, ಅವಳು ಒಂದು ರೀತಿ ಸಾಧನೆಯನ್ನು ಮಾಡಿದ್ದಾಳೆ. ಈ ರೀತಿ ಮತ್ತೆ ವೇದಿಕೆ ಮೇಲಿದ್ದವರು ತುಂಬ ಜನ ಒಂದೊಂದು ವಿಭಾಗದಲ್ಲಿ ಸಾಧನೆ ಮಾಡಿದವರೇ ಇಲ್ಲಿ ಕೂತಿದ್ದಾರೆ. ಹಾಗಾಗಿ ಮಹಿಳಾ ಸಾಧಕರು ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದೇ ಒಂದು ಹೆಮ್ಮೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಒಳಪಟ್ಟಿರ್ತಕ್ಕಂಥವ್ರು. ಯಾಕೆ ಹೇಳ್ತೀನಿ ನಿಮಗೆ ಅಂದರೆ, 17ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಅವತ್ತು ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಸಮಾಜದ ನಿರ್ಮಾಣಕ್ಕೆ ಅವರು ಹೋರಾಟ ಮಾಡಿದರೆ, 19ನೇ ಶತಮಾನದಲ್ಲಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚವೇ ಮೆಚ್ಚುವಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೀ ಕಾನೂನು ಮಾತ್ರ ಹೇಳೋದಿಲ್ಲ. ಇಲ್ಲಿ ತುಂಬ ಜನ ಮಹಿಳೆಯರು ಚುನಾಯಿತ ಪ್ರತಿನಿಧಿಗಳು ಮತ್ತು ಕೆಲವು ಅಧಿಕಾರಿಗಳು ಇದ್ದಾರೆ. ಇವತ್ತು ಚುನಾಯಿತ ಪ್ರತಿನಿಧಿಗಳು ಮಹಿಳೆಯರಾಗಲಿಕ್ಕೆ ಅಥವಾ ಕೆಲವು ಅಧಿಕಾರಿಗಳು ಅವ್ರಿಗೆ ಸಿಗಲಿಕ್ಕೆ ಕಾರಣ, ಅವತ್ತು ಸ್ವಾತಂತ್ರ್ಯ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ತ್ರೀಯರಿಗೆ ಸಮಾನವಾದ ಅವಕಾಶವನ್ನ ಕೊಟ್ಟ ಕಾರಣಕ್ಕೆ ಅನ್ನೋದು ಮಾತನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಅಂಬೇಡ್ಕರ್ ಅವರು ಅವಕಾಶ ಕೊಡದೇ ಇದ್ರೆ ಇವತ್ತು ಕುಮಾರಿ ಶ್ವೇತಾ ಒಬ್ಬ ಸಾಮಾನ್ಯ ತರಕಾರಿ ವ್ಯಾಪಾರ ಮಾಡುವ ಹಿರೇಮಗಳೂರು ಈಶ್ವರನ ಮಗಳು ಇವತ್ತು ನ್ಯಾಯಾಧೀಶೆ ಆಗ್ತಾಳೆ ಅಂತ ಹೇಳಿದ್ರೆ ಅದಕ್ಕೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅನ್ನೋದನ್ನ ಎಲ್ಲರೂ ಮರಿಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಒಬ್ಬ ದಲಿತರ ಮಗ ವಿಜಯ್ ಕುಮಾರ್ ಅನ್ನೋನು ಜಗಳೂರು ತಾಲೂಕ್ನನು. ಅವನು, ನಿಮಗೆಲ್ಲ ಆಶ್ಚರ್ಯ ಆಗ್ತದೆ, 17ನೇ ಶತಮಾನದ ಬಸವಣ್ಣನವರ ವಚನ ಸಾಹಿತ್ಯವನ್ನ ಅವನ ಮೊದಲ ಸಬ್ಜೆಕ್ಟ್ ಆಗಿ UPSC ತೆಗೆದುಕೊಂಡು ಮೊದಲನೇ ಅಟೆಂಪ್ಟ್ನಲ್ಲೇ ಅವನು UPSC ಪಾಸ್ ಆಗ್ತಾನೆ ಅಂದ್ರೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವು ಮರೆಯಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಮಹಿಳೆಯರು ವಿವಿಧ ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅಥ್ಲೆಟಿಕ್ ವಿಭಾಗದಲ್ಲಿ PT ಉಷಾ ಆ ಕಾಲದಲ್ಲೇ ಮಾಡಿದ್ರೆ, ನಮ್ಮ ಊರಿನ ಹೆಣ್ಣು ಮಗಳು ಕುಮಾರಿ ವರ್ಷ ಕಬಡ್ಡಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗಿದ್ದಾಳೆ. ಹಾಗಾಗಿ ನಮ್ಮ ನಾಡು, ನಮ್ಮ ರಾಜ್ಯದಲ್ಲೂ ಹಲವಾರು ಜನ ಮಹಿಳಾ ಸಾಧಕರು ಇದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಇದ್ದಾರೆ.